ಸೊ ಇವಾಗ ತಾನೇ ಮಂಡಲಪಟ್ಟಿ ಪಿಗ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ರಾಜಸೀಟು ಉದ್ಯಾನವನ ನೋಡೋಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಟಿಕೆಟ್ ತಗೋಬೇಕು 20 ರೂಪಾಯಿ. ನಮ್ಮ ಭಾವ ಅವ್ರು ತಗೊಂಡಿದ್ದಾರೆ, ಒಬ್ಬರಿಗೆ 20 ರೂಪಾಯಿ. ಹಾಂ ಓಕೆ ನಡೀರಿ ನೋಡೋಣ. ಅಣ್ಣ ಎಲ್ಲ ಇರುತ್ತಾ ಅಲ್ಲಿ ಒಳಗಡೆ? ಓಪನ್ ಇದೆಯಾ? ಜಿಪ್ಲೇನ್ ಐತಂತು ಇಲ್ಲಿ. ಯಬ್ಬಾವು ಅವು ಮಚ್ಚ ನುಂಗ್ ಬಿಡ್ತೈತೆ. ಆಮೇಲೆ ನವೀನ್ ಅವ್ರು ಅವಾಗೆ ಬಂದಿದ್ದಾರೆ. ಏನು ಕಾಣಿಸ್ತಾ ಇಲ್ಲ. ವಾವ್ ಫಸ್ಟ್ ಟೈಮು ಜಿಪ್ಪರ್ ಮೇಲೆ ಹೋಗ್ತಾ ಇದ್ದೀನಿ. ಹೆಂಗೆ ಅನಿಸ್ತೈತೆ ಗೊತ್ತಿಲ್ಲ, ಭಯ ಆಗ್ತೈತೆ. ನೋಡ ನಮ್ಮ ಹುಡುಗರೆಲ್ಲ ಬೇಡ ಅಂದರು, ಇಲ್ಲ ನಾನು ಹೋಗ್ಲೇಬೇಕು ಅಂತ ತಗೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ಮೊಬೈಲ್ ಸೊ ಫೈನಲಿ ಹತ್ತಾ ಇದೀವಿ ಮೇಲಕ್ಕೆ. ಯಾವ ಥರ ಇರುತ್ತೆ ಅಂತ ನೋಡೋಣ ಇವಾಗ. ರೆಡಿ ಆಗಿದ್ದೀವಿ, ಇವಾಗ ಹೋಗೋದು ಒಂದೇ ಬಾಕಿ. ವಾಪಸ್ ಕಳಿಸ್ತೀರಾ ಹಂಗೆ? ಹಾಂ ರೆಡಿ? ಓಕೆ ರೆಡಿ. ಸೆಕೆಂಡ್ ಲ್ಯಾಂಡ್ ವಾಪಸ್ ಹೋಗ್ತಾ ಇದ್ದೀರಿ. ಹಿಂಗೇನಾ? ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು. ಅಲ್ಲಿ ಅಲ್ಲಿಗೆ ಹೋದಾಗ ಒಂದ್ಸಲ ಭಯನೇ ಆಗೋಯ್ತು ನಿಲ್ಲಿಸ್ಬೇಕಾದ್ರೆ. ಸಕ್ಕತ್ತಾಗಿತ್ತು. ಜಿಪ್ಲೈನ್ ಮಾತ್ರ 350 ರೂಪಾಯಿ ಕೊಟ್ಟಿದ್ದೀವಿ. ಫುಲ್ ಖುಷಿ. ನಾನಂತೂ ಫಸ್ಟ್ ಟೈಮ್ ಜಿಪ್ಲೈನ್ಗೆ ಹೋಯ್ತು, ಒಂಥರ ಭಯ ಆಗ್ತಾಯಿತ್ತು. ಆದರೂ ಹೋಗಿ ಬಂದಿದ್ದೀನಿ. ಸೊ ನಮ್ಮ ಫ್ರೆಂಡ್ ಹತ್ರ ಈ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು. ಅಲ್ಲೋ ಮಚ್ಚ, ಅಲ್ಲಿಗೆ ಹೋದೆ, ಅಲ್ಲಿ ಸ್ಟಾಪ್ ಮಾಡಬೇಕಲ್ಲ, ದಡ ಅಂತ ಬ್ರೇಕ್ ಹಾಕ್ಬಿಟ್ರು. ಅಯ್ಯಪ್ಪ ಅದೇ ದಡ ಅಂದ್ಬಿಡ್ತು. ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ.
ಸೂಪರ್. ಬಾಯಿಗೆ ಬಂದು ಹಂಗೆ ಕೆಳಕ್ ಹೋದ್ವು. ಸೂಪರ್ ಆಗಿದ್ದು. 350 ಕೊಟ್ಟಿದ್ದಕ್ಕೂ ವೇಸ್ಟ್ ಏನಿಲ್ಲ. ಆರಾಮಾಗಿ 2 ಸಲ ಹಿಂಗೆ ಹೋಗಿ ಹಿಂಗೆ ಬಂದಿದ್ದು ಮತ್ತೆ. ಇಲ್ಲ ಕಣೋ, ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ಅರ್ಧ ಗಂಟೆ ಬರುತ್ತೆ. ಇಲ್ಲೊಂದಿದೆ ಸ್ಟಾಪ್ ಐತೆ. ನೀವು ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡಿರಿ. ಮಡಿಕೇರಿಗೆ ಬಂದಾಗ ಸಖತ್ತಾಗಿರುತ್ತೆ. ಬನ್ನಿ ಮುಂದೆ ಹೋಗೋಣ. ಫೈನಲ್ ಆಗಿ ಟಿಫನ್ ಮಾಡಿಕೊಂಡು ಮತ್ತೆ ಹೊರಟಿದ್ದೀವಿ. ಸೊ ಇವಾಗ ಮುಂದಿನ ಪ್ರಯಾಣ ಅಬ್ಬೆ ಫಾಲ್ಸ್ಗೆ. ಸೊ ಫೈನಲಿ ಅಬ್ಬೆ ಫಾಲ್ಸ್ಗೆ ಬಂದಿದ್ದೀವಿ. ಇವಾಗ ಎಂಟ್ರಿ ಟಿಕೆಟು ತಗೋಬೇಕಂತ ಕಾಯ್ತಾ ಇದ್ದೀವಿ. ಬೇಗ ತಗೊಂಡ್ರೆ ನಮ್ಮ ಬಾವವ್ರು ಯಾಕೋ ಲೇಟ್ ಮಾಡ್ತಾವ್ರೆ ಎಂಟ್ರಿ ಟಿಕೆಟ್ ಮತ್ತೆ ತಗೊಳಕ್ಕೆ. 12 ವರ್ಷ ಮೇಲಿರೋರಿಗೆ 10 ರೂಪಾಯಿ. ಮಡಿಕೇರಿಯಿಂದ ಸೀದಾ ಅಬ್ಬೆ ಫಾಲ್ಸಿಗೆ ಬಂದಿದ್ದೀವಿ. ಮಡಿಕೇರಿಯಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ಇದೆ ಅಷ್ಟೇ ಅಬ್ಬೆ ಫಾಲ್ಸು. ಸೊ ಬನ್ನಿ ಯಾವ ಥರ ಇದೆ ಅಂತ ನೋಡ್ಕೊ ಬರೋಣ. ನಡೀರೋ, ಯಾಕೆ ಎದ್ರಕಂತ ಇದ್ದೀರಿ? ಇಲ್ಲೇ ಬನ್ರು, ಫಾಲ್ಸ್ ನೋಡ್ರು, ಎದ್ರಕಬೇಡ್ರು. ಜೀವನದಲ್ಲಿ ನೋಡ್ರು. ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ನೋಡೋಣ ಯಾವ ಥರ ಇರುತ್ತೆ ಫಾಲ್ಸು ಅಂತ. ವಾ 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 ಏನ್ ಅಬ್ಬೆ ಫಾಲ್ಸ್ ವ್ಯೂ. ಅಬ್ಬೆ ಫಾಲ್ಸ್ ವ್ಯೂಸು ಸೂಪರ್ ಆಗಿದೆ. ಅಬ್ಬೆ ಫಾಲ್ಸು ವ್ಯೂ ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ನೀರು ನೋಡಿ ಹೆಂಗೆ ಯಾವ ಥರ ಬರ್ತಾ ಇದೆ ಅಂತ. ಇಲ್ಲಿ ಜಿಪ್ ಲೈನ್ ಇದೆ, ಅದಕ್ಕಿಂತ ದೊಡ್ಡದು ಸಖತ್ತಾಗಿದೆ. ಇಲ್ಲಿ 450, ಅಲ್ಲಿ 350. ಅಬ್ಬೆ ಫಾಲ್ಸ್ ನೋಡ್ಕೊಂಡು ಇಲ್ಲಿ ರೂಪಿಂಗ್ ನೋಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀವಿ. ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಹೇಳ್ತೀವಿ. ಬೇಗ ಹತ್ರಪ್ಪ, ಟೈಮ್ ಆಯಿತು. ಎಂಜಾಯ್ ಪಂಡ್ಗೋ. ಅಬ್ಬೆ ಫಾಲ್ಸ್ ಹೇಗಿತ್ತಪ್ಪ? ನೆಕ್ಸ್ಟ್ ಯಾವುದಪ್ಪ? ದುಬಾರೆ ಸಾಕಾನೆ ಶಿಬಿರ. ಮಳೆ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊ ಆದ್ದರಿಂದ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಕಡೆ ಹೋಗಂಗಿಲ್ಲ, ಈ ಕಡೆ ಬರೋಂಗಿಲ್ಲ. ಸೊ ಆದ್ದರಿಂದ ಇಲ್ಲಿ ಫುಲ್ ಕ್ಲೋಸ್, ಏನೂ ಮಾಡೋಕ್ಕಾಗಲ್ಲ. ಬೋಟಿಂಗು ಹೋಗ್ಬೋದಾಯಿತು. ಸೊ ದುಬಾರೆ ಫಾಲ್ಸಿಂದ ಕುಶಾಲನಗರಕ್ಕೆ ಹೋಗೋ ದಾರಿಯಲ್ಲಿ ಒಂದು ಚಿಕ್ಕದಾಗಿ ಒಂದು ಬ್ರಿಡ್ಜ್ ಇದೆ. ಚಿಕ್ಕದಾಗಿ ಒಂದು ದೊಡ್ಡದಾಗೇ ಇದೆ. ಸೊ ಅಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಇಳಿದಿದ್ದೀವಿ. ಸೊ ನೋಡಿ, ನಿಮಗೂ ತೋರಿಸ್ತೀನಿ ಬ್ರಿಡ್ಜು. ಸೊ ಇಲ್ಲಿ ಫೋಟೋಶೂಟು ಮತ್ತು ವ್ಯೂ ಪಾಯಿಂಟು ಚೆನ್ನಾಗಿದೆ ಇಲ್ಲಿ. ಸೊ ಯಾರಾದರೂ ಬಂದಾಗ ಸೊ ಇದು ನೋಡ್ಕೊಂಡು ವ್ಯೂ ಪಾಯಿಂಟ್ ಮಾತ್ರ, ಬ್ರಿಡ್ಜು, ಸೆಂಟ್ರಲ್ ಬ್ರಿಡ್ಜು, ಆ ಕಡೆ ಈ ಕಡೆ ನದಿ ಸಕ್ಕತ್ತಾಗಿದೆ. ಈ ಬ್ರಿಡ್ಜು ಸಖತ್ತಾಗಿದೆ. ಆ ಕಡೆಯಿಂದ ಹಿಂಗೆ ನಡ್ಕೊಂಬಂದು ಆ ಕಡೆನೂ ಹೋಗ್ಬೋದು. ಆ ಕಡೆನೂ ಹೋಗಿ ಆ ಕಡೆ ಎಲ್ಲ ನೋಡಿಕೊಂಡು ತಿರ್ಗಾ ಹಿಂಗೆ ಬಂದು ಆ ಕಡೆ ಹೋಗ್ಬೋದು. ಈ ಕಡೆ ವ್ಯೂ ಪಾಯಿಂಟು ಸಖತ್ತಾಗಿದೆ, ಈ ಕಡೆ ವ್ಯೂ ಪಾಯಿಂಟು ಸಖತ್ತಾಗಿದೆ. ನೀವು ಯಾವ ಕಡೆ ಬೇಕಾದರೂ ನೋಡ್ಕೋಬೋದು. ಈ ಕಡೆ ಯಾವುದೋ ಊರಿಗೆ ಹೋಗ್ಬೋದು ಅನಿಸುತ್ತೆ. ಈ ಕಡೆ ರೋಡ್ ಇದೆ, ಆ ಕಡೆ ಗಾಡಿಗಳು ಇದ್ದಾವೆ. ಈ ಕಡೆ ಯಾವುದಕ್ಕೂ ಹೋಗ್ಬೋದು ಅನಿಸುತ್ತೆ.
ಇಲ್ಲಿ ಗಾಡಿಗಳು ಸಮೇತ ಓಡಿಸ್ತಾ ಇದ್ದಾರೆ, ಗಾಡಿಗಳು ಓಡಿಸ್ಬೋದು ಇಲ್ಲಿ. ಇವತ್ತು ಕುಶಾಲ್ ನಗರಕ್ಕೆ ಬಂದ್ವಿ. ಕುಶಾಲ್ ನಗರ ಬಂದು ಇಲ್ಲೊಂದು ರೂಮ್ ಮಾಡಿದ್ದೀವಿ. ನೋಡಿ ಯಾವ ಥರ ಇರುತ್ತೆ ಅಂತ ರೂಮ್ ತೋರಿಸ್ತಾ ಇದ್ದೀನಿ. ಇವತ್ತು ಕುಶಾಲ್ ನಗರದಲ್ಲಿ ರೂಮ್ ಮಾಡಿ ಇಲ್ಲಿ ಫ್ರೆಶ್ ಅಪ್ ಆಗಿ ಇಲ್ಲಿ ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕು. ಮತ್ತೆ ರೂಮ್ ಮಾಡಿದ ತಕ್ಷಣ ನಮ್ಮ ಹುಡುಗರು ಎಲ್ಲ ಒಂದೊಂದು ಬೆಡ್ ಇಟ್ಕೊಂಡು ಮನಿಕಬಿಟ್ಟಿದ್ದಾರೆ. ನೋಡು ನಮ್ಮ ಅಣ್ಣ ನಂದದು, ನಾನು ಯಾಕೆ ಅಲ್ಲಿ ಇಟ್ಕೊಂಡಿದ್ಯಾ ನನ್ನ ಬೆಡ್ಡು ಅಂತ ಅವ್ರೆ. ನಮ್ಮ ನವೀನವರು ಫುಲ್ ರೆಸ್ಟ್ ತಗೊಂತ ಇದ್ದಾರೆ. ಸೊ ಎಲ್ಲರೂ ಬೇಗ ಬೇಗ ಫ್ರೆಶ್ ಆಗ್ರಿ, ಹೋಗೋಣ. ರೂಮಲ್ಲಿ ಎಲ್ಲರೂ ಫ್ರೆಶ್ ಆಗಿ ಮತ್ತೆ ಗೋಲ್ಡನ್ ಟೆಂಪಲ್ಗೆ ಹೊರಟಿದ್ದೀವಿ. ಸೊ ಗೋಲ್ಡನ್ ಟೆಂಪಲ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಣ್ಣ? 3 ಕಿಲೋಮೀಟರ್ ಐತಂತೆ. ಜೆಟ್ ಸ್ಪೀಡಲ್ಲಿ ಹೊಡಿತಾವ್ರೆ ನಮ್ಮ ಡ್ರೈವರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಗೋಲ್ಡನ್ ಟೆಂಪಲ್ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಫೈನಲಿ ಗೋಲ್ಡನ್ ಟೆಂಪಲ್ಗೆ ಬಂದ್ಬಿಟ್ವಿ. ಬನ್ನಿ ಮುಂದೆ ಹೋಗಿ ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ಗೋಲ್ಡನ್ ಟೆಂಪಲ್ ಒಳಗಡೆ ಬಂದರೆ ಪಾರ್ಕಿಂಗ್ ಈ ಥರ ಇರುತ್ತೆ, ಅಂದರೆ ಪ್ರೈವೇಟ್ ಪಾರ್ಕಿಂಗ್ ಅನಿಸುತ್ತೆ ಇದು. ಇನ್ನು ಒಳಗೆ ಹೋಗ್ಬೇಕು ಟೆಂಪಲ್ಗೆ. ಗೋಲ್ಡನ್ ಟೆಂಪಲ್ ಎಂಟ್ರಿ ಇಲ್ಲಿಂದ ಸಖತ್ತಾಗಿ ಕಾಣಿಸ್ತಾ ಇದೆ.